ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ವ್ಯೂವರ್ ಒಬ್ಬರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಮತ್ತು ದಿನಾಂಕಗಳ ಕುರಿತಾಗಿ RRB ಎಕ್ಸಾಮಲ್ಲಿ ದಿನಾಂಕಗಳ ಕುರಿತು ಏನೇನು ಟ್ರಿಕ್ಯಾಗಿ ಕೇಳ್ತಿದ್ದಾರೆ ಅದ್ರ ಬಗ್ಗೆ RRB 2018 ಇದರಲ್ಲಿ ಭಾಳಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ಜೊತೆಗೆ ಅವರು ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ನಾನು ಮೊದಲೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಬಟ್ ಆ ಟ್ರಿಕ್ ಸ್ವಲ್ಪ ಜನಕ್ಕೆ ಅರ್ಥ ಆಗಿರಲಿಲ್ಲ. ಹಾಗಾಗಿ ದಿನಾಂಕದ ಬಗ್ಗೆ ಪ್ರತಿದಿನ RRB ಪ್ರಶ್ನೆ ಮತ್ತು ಉತ್ತರಗಳು ಬರ್ತಿರೋದ್ರಿಂದ ಒಂದೆರಡು ಉದಾಹರಣೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸಣ್ಣ ಟ್ರಿಕ್ಕನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿದ್ರೆ ಯಾವುದೇ ದಿನಾಂಕವನ್ನು 1700 ಆಗಲಿ, 1800 ಆಗಲಿ, 1900 ಆಗಲಿ ಅಥವಾ 2300 ಆಗಲಿ, ಯಾವ ಇಸ್ವಿದೆ ಯಾವುದೇ ದಿನಾಂಕ ಕೊಟ್ಟರು ನೀವು ಕಂಡುಹಿಡಿಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಸಿಕ್ ಆಗಿ ನಾವು ಒಂದು ಟ್ರಿಕ್ಕನ್ನು ಫಾಲೋ ಮಾಡೋಣ. ಟ್ರಿಕ್ ಬಂದ್ಬಿಟ್ಟು ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ನಾನು ಮೊದಲು ಅದೊಂದು ಫಾರ್ಮುಲಾ ಬರಿತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಡೇಟು ಮಂತ್ ಕೋಡ್, ಡೇಟ್ ಪ್ಲಸ್ ಮಂತ್ ಕೋಡ್ ಪ್ಲಸ್ ಇಯರ್ ಕೋಡ್ ಪ್ಲಸ್ ಇಯರ್ ಲಾಸ್ಟ್ 2 ಡಿಜಿಟ್ಸ್ ಮಾತ್ರ, ಪ್ಲಸ್ ಇದ್ರದ್ದು ಇಯರ್ದು ಲಾಸ್ಟ್ 2 ಡಿಜಿಟ್ಸ್ ಡಿವೈಡ್ ಬೈ 4 ಹೋಲ್ ಡಿವೈಡೆಡ್ ಬೈ 7. ಇದು ನಿಮ್ಗೆ ಯಾವ ರೀತಿ ಅಂತ ಉದಾಹರಣೆ ಕೊಟ್ಟಾಗ ಅರ್ಥ ಆಗುತ್ತೆ. ಇದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಮೊದಲನೇದಾಗಿ ಡೇಟು, ಆಮೇಲೆ ಮಂತ್ ಕೋಡು, ಆಮೇಲೆ ಇಯರ್ ಕೋಡು, ಆಮೇಲೆ ಇಯರ್ನ ಲಾಸ್ಟ್ 2 ಡಿಜಿಟ್ಸ್ ಮಾತ್ರ. ಆ ಎರಡು ಲಾಸ್ಟ್ 2 ಡಿಜಿಟ್ಸ್ನ ಡಿವೈಡ್ ಬೈ 4 ಮಾಡಬೇಕು. ಲೀಪ್ ಇಯರ್ ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋಕೆ ಒಂದು ಸಣ್ಣ ಉದಾಹರಣೆ ನಿಮಗೆ ಮೊದಲನೇದಾಗಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ನಾನೊಂದು ಎಕ್ಸಾಂಪಲ್ನ ತಗೊಂಡಿದ್ದೆ, ಆ ಒಂದು ಉದಾಹರಣೆನ ನಿಮ್ಗೆ ಇಲ್ಲಿ ತಗೋತೀನಿ. ಸೊ 15th ಏಪ್ರಿಲ್ 1988 ಈ ರೀತಿ ಇದೆ. 15 ಏಪ್ರಿಲ್ 1988 ಯಾವ ದಿನ ಅಂತ ಅವರು ಕೇಳಿದ್ದಾರೆ. ಈಗ ನಾವು ಇದಕ್ಕೆ ಉತ್ತರವನ್ನು ಕಂಡುಹಿಡಿಬೇಕಾದ್ರೆ ಮೊದಲನೇದಾಗಿ ದಿನಾಂಕ ನೋಡ್ಕೊಳ್ಳಿ, 15 ಹಾಗೆ ಬರ್ಕೋತೀನಿ, ಪ್ಲಸ್ ಮಂತ್ ಕೋಡ್ ಕೇಳಿದ್ದಾರೆ. ಮಂತ್ ಕೋಡ್ ಮತ್ತು ಇಯರ್ ಕೋಡನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ನಾನು ಇಲ್ಲಿ ಸೈಡಲ್ಲಿ ಬರಿತೀನಿ. ಅದನ್ನು ಮಂತ್ ಕೋಡ್ ಮತ್ತು ಇಯರ್ ಕೋಡ್ನ ಈ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಮಂತ್ ಕೋಡನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು? 12 ತಿಂಗಳು ಮಂತ್ ಕೋಡ್ ಇದೆ. ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂದರೆ, ನಾನು ಫಾಲೋ ಮಾಡೋ ಮೆಥಡ್ ನಾನು ನಿಮ್ಗೆ ಬರಿತಿದ್ದೀನಿ. 033 614 625 035. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳದು ನೀವು ಇಲ್ಲಿ ನೋಡ್ಬೋದು. ಮೊದಲ 3 ತಿಂಗಳದ್ದು ಇದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ನೆಕ್ಸ್ಟು ಇನ್ನು 6 ತಿಂಗಳದ್ದು ಇಲ್ಲಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ನೀವು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಈಗ ಜನವರಿಗೆ 0, ಫೆಬ್ರವರಿಗೆ 3, ಮಾರ್ಚ್ಗೆ 3, ಏಪ್ರಿಲ್ಗೆ 6, ಮೇಗೆ 1, ಜೂನ್ಗೆ 6, ಜೂನ್ಗೆ 4, ಜುಲೈಗೆ 6, ಆಗಸ್ಟ್ಗೆ 2, ಸೆಪ್ಟೆಂಬರ್ಗೆ 5, ಅಕ್ಟೋಬರ್ಗೆ 0, ನವಂಬರ್ಗೆ 3 ಮತ್ತು ಡಿಸೆಂಬರ್ಗೆ ಇದು ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಈ ಮೆಥಡನ್ನು ನೀವು ಫಾಲೋ ಮಾಡಿ. 033 614 625 035 ಮಂತ್ ಕೋಡಲ್ಲಿ, ಯಾಕಂದರೆ ಯಾವ ಮಂತ್ ಕೇಳಿರ್ತಾರೆ ಆ ಮಂತ್ ಕೋಡನ್ನು ನಾವಲ್ಲಿ ಹಾಕಬೇಕಾಗತ್ತೆ. ಇದಿಷ್ಟನ್ನು ನೀವು ನೆನ್ಪಿಟ್ಕೊಳ್ಳೋದು ಅತ್ಯಂತ ಅನಿವಾರ್ಯ. ಇನ್ನು ಇಯರ್ ಕೋಡ್, ಇದನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿಟ್ಕೊಳ್ಳಿ. ನಾನು ಮತ್ತೆ ಇದನ್ನು ನಾನು ಬರೆಯೋಕೆ ಹೋಗಲ್ಲ. ಇನ್ನು ನಾನು ಇಯರ್ ಕೋಡನ್ನು ಕೂಡ ಬರೆದ್ಬಿಡ್ತೀನಿ ಇಲ್ಲಿ. ಸಾಮಾನ್ಯವಾಗಿ ಅವ್ರು ಕೇಳ್ತಿರೋ ಪ್ರಶ್ನೆ, ಬಟ್ ನೀವು ಯಾವುದೇ ಇಯರ್ ಕೊಟ್ಟರು ನೀವು ಬರ್ಕೋಬೇಕು. ಆ ರೀತಿಯಾಗಿ ನಾನು ನಿಮಗೆ ಕೋಡನ್ನು ಕೊಡ್ತಿದ್ದೀನಿ ಇಲ್ಲಿ. 1700, 1800, 1900 ಮತ್ತು 2000 ಇಷ್ಟೊಂದು ಕೋಡ್ ಕೊಡ್ತಿದ್ದೀನಿ ನೋಡಿ. 1700 ಬಂದಾಗ 4, 1800 ಬಂದಾಗ 2, 1900 ಇಸ್ವಿದು ಯಾವುದೇ ಬಂದಾಗ 0, 2000 ಬಂದಾಗ 6. ಉಳಿದಿದ್ದು ಬಂದಾಗ ಏನು ಮಾಡೋದು? ಇದನ್ನು ರಿಪೀಟ್ ಮಾಡಿ. 2100 ಬಂತು ಅಂದರೆ 4, 2200 ಬಂತು ಅಂದರೆ 2, 2300 ಬಂತು ಅಂದರೆ 0, 2400 ಬಂತು ಅಂದರೆ 6. ಮತ್ತೆ ರಿಪೀಟ್ ಆಗುತ್ತೆ ಅಷ್ಟೇ. ಸಾಮಾನ್ಯವಾಗಿ ಇಷ್ಟೇ ಪ್ರಶ್ನೆಗಳು ನಿಮಗೆ ಆರಾಮಲ್ಲಿ ಕೇಳ್ತಾರೆ. ಇದ್ರ ಹಿಂದೆ ಯಾವುದೇ ಪ್ರಶ್ನೆಗಳನ್ನ ಕೇಳಲ್ಲ. 1700ರಿಂದ 2000 ಅಥವಾ 2100 ಕೇಳಿದ್ರು ಅಂದರೆ ಮತ್ತೆ ಇದು ವಾಪಸ್ ಬರುತ್ತೆ. 4206 ವಾಪಸ್ ಮತ್ತೆ 4 ಬರುತ್ತೆ ಅಷ್ಟೇ. ಇವೆರಡನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಇಲ್ಲಿ ನಿಮ್ಗೆ ಒಂದು ಉದಾಹರಣೆನ ಇಲ್ಲಿ ತೋರಿಸ್ಬಿಡ್ತೀನಿ. ಇದನ್ನು ಎರೇಸ್ ಮಾಡೋಕ್ಕೂ ಮುಂಚೆ 15 ಏಪ್ರಿಲ್ 1988 ಯಾವ ದಿನ ಅಂತ ನೀವು ಗೂಗಲ್ ಸರ್ಚ್ ಮಾಡಿ ಇಟ್ಕೋಬೋದು. ಬೇಕಾದರೆ ಮೊದಲನೇದಾಗಿ ಡೇಟ್ ಕೇಳಿದ್ದಾರೆ, ಡೇಟ್ ಬರ್ಕೊಂಡಿದ್ದೀನಿ. ಮಂತ್ ಕೋಡ್, ಮಂತ್ ಯಾವುದು? ಏಪ್ರಿಲ್ಲು. ನೋಡಿ ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಲ್ಲಿ ಬರ್ತಾ ಇದೆ ಏಪ್ರಿಲ್ಲು. ನಾನು ಈ ರೀತಿ ಬರ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಹಂಗೆ ನೀವು ಬರ್ಕೋಬೋದು. ಇದು 033 ಮೊದಲನೇ 3 ತಿಂಗಳು, 614 ಎರಡನೇ 3 ತಿಂಗಳು, 625 ನಂತರದ 3 ತಿಂಗಳು, 035 ನಂತರದ 3 ತಿಂಗಳು. ಸೊ ಇಲ್ಲಿ ಏಪ್ರಿಲ್ ಕೇಳಿದ್ದಾರೆ, ಏಪ್ರಿಲ್ದು 6 ಬರ್ತಾ ಇದೆ, ನಾನು 6 ಬರ್ಕೋತೀನಿ.
ಪ್ಲಸ್ ಇಯರ್ ಕೋಡ್ ಎಷ್ಟು ಅಂತ ಕೇಳಿದ್ದಾರೆ. 1988 ಅಂದರೆ 90s ಬರ್ತದೆ, 19. 1900 ಬರ್ತದೆ, 1900ಕ್ಕೆ 0 ಇದೆ, 0 ಬರ್ಕೊಳ್ಳಿ. ಪ್ಲಸ್ ಇಯರ್ನ ಲಾಸ್ಟ್ 2 ಡಿಜಿಟ್ಸ್ ಅವ್ರು ಏನು ಇಸ್ವಿ ಕೊಟ್ಟಿರ್ತಾರೆ ಅದರ ಕೊನೆ 2 ಡಿಜಿಟ್ನ ಬರ್ಕೋಬೇಕು. ಕೊನೆ 2 ಡಿಜಿಟು 88 ಪ್ಲಸ್ 88 ಡಿವೈಡ್ ಬೈ 4. ಇಲ್ಲಿ ಏನು ಬರ್ಕೊತೀರ ಅದನ್ನೇ ಡಿವೈಡ್ ಬೈ 4 ಮಾರ್ಕು, ಯಾಕಂದರೆ ಎಷ್ಟು ಅಧಿಕ ವರ್ಷಗಳಿದೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ಇಷ್ಟನ್ನ ಮಾಡಬೇಕು. ಇದಾದಮೇಲೆ ಹೋಲ್ ಡಿವೈಡ್ ಬೈ 7 ಮಾಡಬೇಕು. ಪ್ರಾರಂಭದಲ್ಲಿ ನಿಮ್ಗೆ ಸ್ವಲ್ಪ ಏನು ಹಿಂಗಿದೆ ಅಂತ ಅನಿಸ್ಬೋದು, ಬಟ್ ಭಾಳ ಸುಲಭವಾದಂಥ ಟ್ರಿಕ್ ಇದು, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಈಗ ನೋಡಿ 15 ಪ್ಲಸ್ 6 21, 21 ಪ್ಲಸ್ 88 ನಾನು ಮೊದಲೇ ಡಿವೈಡ್ ಮಾಡ್ಕೊಬಿಡ್ತೀನಿ. 4 1s 422. ಸೊ ಎಲ್ಲವನ್ನ ಮೇಲ್ಗಡೆ ಇರೋ ಎಲ್ಲವನ್ನ ಆ್ಯಡ್ ಮಾಡಿ ನಿಮಗೆ 131 ಬರುತ್ತೆ. 131 ಡಿವೈಡ್ ಬೈ 7, 7ರಿಂದ ಡಿವೈಡ್ ಮಾಡಿ, 7 1 7, 6 ಉಳ್ಕೊಳ್ಳುತ್ತೆ, 61, 7 8 56. ಇವಾಗ ನಮ್ಗೆ ಎಷ್ಟು ರಿಮೈಂಡರ್ ಉಳ್ಕೊಳುತ್ತೋ ಅದನ್ನು ನಾವು ಬರ್ಕೋಬೇಕು. 7 1 7, 6 ಉಳ್ಕೊತು, 61 ಆಯಿತು, 7 8 56, 5 ರಿಮೈಂಡರ್ ಉಳ್ಕೊಂಡಿದೆ. ಸೊ ಇದರಿಂದ ನಾವು ದಿನಾಂಕವನ್ನು ಬರಿತೀವಿ. ಯಾವ ರೀತಿ ಬರಿತೀವಿ ಅಂತ ನೀವು ನೋಡೋದಾದ್ರೆ, ಭಾನುವಾರವನ್ನ 0ಯಿಂದ ಶುರು ಮಾಡಿ. ಭಾನುವಾರ 0 ಆದರೆ ಸೋಮವಾರ 1, ಮಂಗಳವಾರ 2, ಬುಧವಾರ 3, ಗುರುವಾರ 4, ಶುಕ್ರವಾರ 5 ಮತ್ತು ಶನಿವಾರ 6. ಎಷ್ಟು ಬಂದಿದೆ ಇವಾಗ? 5 ಬಂದಿದೆ. ಆಬ್ವಿಯಸ್ಲಿ ಇದಕ್ಕೆ ಉತ್ತರ ಶುಕ್ರವಾರ. ನೀವು ಇದನ್ನು ಚೆಕ್ ಮಾಡಿ ನೋಡ್ಬೋದು. 15 ಏಪ್ರಿಲ್ 1988 ಯಾವ ವಾರ ಅಂತ ಹೇಳಿದ್ರೆ ಶುಕ್ರವಾರ ಆಗಿರುತ್ತೆ. ನಾನು ಇನ್ನೂ ಒಂದು 2-3 ಉದಾಹರಣೆ ನಿಮಗೆ ಕೊಡ್ತೀನಿ ಯಾವ ರೀತಿ ಅಂತ. ಆಮೇಲೆ ಇಲ್ಲೊಂದು ಸಣ್ಣ ಟ್ರಿಕ್ ಇದೆ, ಇಲ್ಲಿ ಕ್ಲಿಯರ್ ಆಗಿ ಡಿವೈಡ್ ಆಯಿತು. ಡಿವೈಡ್ ಆಗಲಿಲ್ಲ ಅಂತ ಏನು ಮಾಡಬೇಕು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ನಿಮಗಿದು ಸರಿಯಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿ ನಾನು ಇಲ್ಲಿ ಬರೆದಿಲ್ಲ, ನೀವು ಇದನ್ನು ನೋಟ್ ಮಾಡಿಕೊಂಡ್ರೆ ವಾಸಿ. ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಇಲ್ಲಿ ಏನು ಅಂದರೆ ಮಂತ್ ಕೋಡ್ ಮತ್ತು ಇಯರ್ ಕೋಡ್. ಯಾವ ಮಂತ್ ಕೊಟ್ಟಾಗ ಏನು ಕೋಡ್ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವೊಂದು ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೊಳ್ಳಿ. ಟ್ರಿಕ್ ಬಂದ್ಬಿಟ್ಟು ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಇಯರ್ ಕೋಡು ಪ್ಲಸ್ ಇಯರ್ನ ಲಾಸ್ಟ್ 2 ಡಿಜಿಟ್ಸು ಪ್ಲಸ್ ಆ ಇಯರ್ನ ಲಾಸ್ಟ್ 2 ಡಿಜಿಟ್ನ 4ರಿಂದ ಡಿವೈಡ್ ಮಾಡಬೇಕು. ಹೋಲ್ ಡಿವೈಡ್ ಬೈ 7. ಇಷ್ಟನ್ನು ನಾನು ತೆಗೆದುಬಿಡ್ತೀನಿ. ಇವಾಗ ಇನ್ನೊಂದೆರಡು ಉದಾಹರಣೆ ನಿಮಗೆ ಕೊಡ್ತೀನಿ. ಸೊ ಉದಾಹರಣೆಗಳಲ್ಲಿ ಮೊದಲನೇದಾಗಿ ನಾನು ತಗೊಳ್ಳೋದು 10 ಮೇ 1857 ಕೊಟ್ಟಿದ್ದಾರೆ, ಕಂಡುಹಿಡಿಯಿರಿ ಅಂತ. ಯಾವ ರೀತಿ ಕಂಡುಹಿಡಿತೀರಾ? ಮೊದಲನೇದಾಗಿ ಡೇಟ್ ಬರ್ಕೊಳ್ಳಿ 10. ಮೇ ತಿಂಗಳ ಕೋಡ್ ಎಷ್ಟಿದೆ ಅಂತ ಬರ್ಕೊಳ್ಳಿ. ಸೊ ಮೇ ತಿಂಗಳ ಕೋಡು 1 ಬರುತ್ತೆ, ಬಿಕಾಸ್ 033615 5ನೇ ತಿಂಗಳು ಬರುತ್ತೆ 1. ಪ್ಲಸ್ ಇಯರ್ ಕೋಡು 1800ಕ್ಕೆ ನಮ್ಗೆ ಏನು ಕೋಡ್ ಬರುತ್ತೆ? 2 ಬರುತ್ತೆ. ಪ್ಲಸ್ ಕೊನೆ 2 ಡಿಜಿಟ್ 57 ಪ್ಲಸ್ 57/4 ಹೋಲ್ ಡಿವೈಡ್ ಬೈ 7. ನೋಡಿ ಇಷ್ಟೇ. ಮೊದಲನೇ ಪೇಜಲ್ಲಿ ತುಂಬ ಬರೋದಿದ್ರಿಂದ ನಿಮ್ಗೆ ನಂಗೆ ಕಾಣ್ತಿತ್ತು. ಮೊದಲು ಇದನ್ನು ಡಿವೈಡ್ ಮಾಡ್ಕೊಬಿಡಿ. 4 1 4, 17 ಉಳ್ಕೋದು, 4 4 16. ರಿಮೈಂಡರ್ ಏನು ಉಳ್ಕೊಂಡಿದೆ ಅದನ್ನು ಲೆಕ್ಕಕ್ಕೆ ತಗೋಬಾರ್ದು. ಎಷ್ಟೇ ರಿಮೈಂಡರ್ ಉಳ್ಕೊಂಡ್ರು ಅದನ್ನು ಬಿಟ್ಬಿಡ್ಬೇಕು. ಪೂರ್ಣವಾಗಿ ಎಷ್ಟು ಡಿವೈಡ್ ಆಗುತ್ತೋ ಅಷ್ಟು ಮಾತ್ರ ಬರ್ಕೋಬೇಕು. 10 ಪ್ಲಸ್ 1 11, 11 ಪ್ಲಸ್ 2 13, 13 ಪ್ಲಸ್ 57 70 ಆಗುತ್ತೆ. 70 ಪ್ಲಸ್ 14. ರಿಮೈಂಡರ್ ಎಷ್ಟಿದೆ ಅದನ್ನು ಬರ್ಕೋಬೇಡಿ, ಫ್ರಾಕ್ಷನ್ಸ್ ಮಾಡೋಕ್ಕೋಬೇಡಿ. ಪೂರ್ಣವಾಗಿ ಎಷ್ಟು ಡಿವೈಡ್ ಆಗುತ್ತೆ ಅಷ್ಟು ಮಾತ್ರ. ಡಿವೈಡ್ ಬೈ 7. 10 ಪ್ಲಸ್ 70 84 ಆಗುತ್ತೆ. 84 ಡಿವೈಡ್ ಬೈ 7 ಮಾಡಿದ್ರೆ ನಿಮಗೆ 12ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. 12 84 ಅಂದರೆ 0. ರಿಮೈಂಡರ್ ಎಷ್ಟು ಉಳ್ಕೊತು? ನಿಮಗೆ 0 ಉಳ್ಕೊಳ್ಳುತ್ತೆ. ಪೂರ್ಣವಾಗಿ ಡಿವೈಡ್ ಆಗಿರೋದ್ರಿಂದ ರಿಮೈಂಡರ್ ಉಳ್ಕೊಳ್ಳೋ. 2 ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಇಲ್ಲಿ ರಿಮೈಂಡರ್ನ ಲೆಕ್ಕಕ್ಕೆ ತಗೋಬಾರ್ದು. ಫೈನಲ್ ಉತ್ತರದಲ್ಲಿ ರಿಮೈಂಡರ್ ಆನ್ಸರ್ ಆಗಿರುತ್ತೆ ಅಷ್ಟೇ. 7 12 ಪೂರ್ಣವಾಗಿ ಡಿವೈಡ್ ಆಯಿತು, ರಿಮೈಂಡರ್ 0 ಉಳ್ಕೊತು. ನಾನು ಭಾನುವಾರನ 0ಯಿಂದ ಶುರು ಮಾಡಿ ಅಂತ ಹೇಳಿದ್ದೀನಿ, ಅದರಿಂದ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾನುವಾರ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ತಗೋತೀನಿ ನಾನು. ಸಪೋಸ್ 15th ಆಗಸ್ಟ್ 2115 ಯಾವಾಗ ಆಚರಣೆ ಮಾಡ್ತೀವಿ ಅಂತ ನಾವು ನೋಡೋಣ. ಮೊದಲನೇದಾಗಿ ಡೇಟ್ 15 ಪ್ಲಸ್ ಆಗಸ್ಟ್ನ ತಿಂಗಳ ಕೋಡ್ ಬಂದ್ಬಿಟ್ಟು 2 ಮತ್ತು 2100 ಇದರ ಇಸ್ವಿ ಕೋಡು ಬಂದ್ಬಿಟ್ಟು 4 ಪ್ಲಸ್ ಕೊನೆಯ ಡಿಜಿಟು 15 ಪ್ಲಸ್ 15/4 ಹೋಲ್ ಡಿವೈಡ್ ಬೈ 7. ಎಲ್ಲವನ್ನು ನೀವು ಕೂಡ್ಕೊಂಡ್ರೆ ಇದು ಓವರ್ ಆಲ್ ಬಂದ್ಬಿಟ್ಟು 36 ಆಗುತ್ತೆ. 15 15 30 ಪ್ಲಸ್ 4 36. 15ರಿಂದ 4ರಿಂದ ಡಿವೈಡ್ ಮಾಡಿದ್ರೆ 4 3 12 ಕ್ಲಿಯರಾಗಿ ಡಿವೈಡ್ ಆಗುತ್ತೆ. ಆ 3 ಅಂತ ತಗೊಳ್ಳಿ ನೀವು ಇಲ್ಲಿ. ಉಳಿದಂಥ ರಿಮೈಂಡರ್ 3ನ್ನ ಬಿಟ್ಬಿಡಿ. ಡಿವೈಡ್ ಬೈ 7. 39/7 ಆಗುತ್ತೆ.
7 ಒಂದ್ಲಿ 7 ಐದ್ಲಿ 35. ಇವಾಗ ಇಲ್ಲಿ ರಿಮೈಂಡರ್ ಎಷ್ಟು ಉಳ್ಕೋತೋ ಅದನ್ನ ಲೆಕ್ಕಕ್ಕೆ ತಗೊಳ್ಳಿ. ರಿಮೈಂಡರ್ ಉಳ್ಕೊಂಡಿರೋದು 4. ಸೊ 4 ಅಂದರೆ ಭಾನುವಾರ 0 ಆದರೆ ಸೋಮವಾರ 1, ಮಂಗಳವಾರ 2, ಬುಧವಾರ 3, ಗುರುವಾರ 4. ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. 15 ಆಗಸ್ಟ್ 2115 ಗುರುವಾರ ಆಗಿರ್ತದೆ. ಇನ್ನೂ ಒಬ್ರು ನನ್ನ ಬೀವರ್ ಪ್ರಶ್ನೆಯನ್ನು ಕೇಳಿದ್ರು, ಜನವರಿ 7, 2021 ಯಾವ ದಿನಾಂಕ ಆಗುತ್ತೆ ಅಂತ. ಅಂಬರೀಷ್ ಅಂತ ಅವ್ರ ಹೆಸರು. ಅವರು ನಿನ್ನೆ ಆ ಪ್ರಶ್ನೆಯನ್ನು ಕೇಳಿದ್ರು, ಕಮೆಂಟ್ ಮಾಡಿದ್ರು. ಇದನ್ನು ಕೂಡ ನಾನು ಸಾಲ್ವ್ ಮಾಡ್ಬಿಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಅವ್ರು ಕೊಟ್ಟಾಗ ನೀವು ಬರ್ಕೋಬೇಕಾಗಿರೋದು 7 ಜನವರಿ 2021. ಮೊದಲನೇದು ಡೇಟ್ 7 ಪ್ಲಸ್ ಮಂತ್ ಕೋಡ್ ಜನವರಿ 0 ಪ್ಲಸ್ ಇಯರ್ ಕೋಡ್ 2000 ಇಸ್ವಿದು ಇಯರ್ ಕೋಡ್ 6 ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ 21 ಪ್ಲಸ್ 21/4 ಹೋಲ್ ಡಿವೈಡೆಡ್ ಬೈ 7. ಇಲ್ಲಿ 4 ಒಂದ್ಲಿ 4 ಐದ್ಲಿ 1 ಬರುತ್ತಲ್ಲ ಅದನ್ನು ಬಿಟ್ಬಿಡಿ, 5 ಮಾತ್ರ ಲೆಕ್ಕಕ್ಕೆ ತಗೊಳ್ಳಿ. 21 ಪ್ಲಸ್ 5 26, 32, 39. ಓವರ್ ಆಲ್ 39/7 ಆಗುತ್ತೆ. ಮತ್ತೆ 7 ಒಂದ್ಲಿ 7 ಐದ್ಲಿ 35. ಉಳ್ಕೊಂಡಿರೋ ರಿಮೈಂಡರ್ ಎಷ್ಟು? 4. ಈ ರಿಮೈಂಡರ್ ಉಳ್ಕೊಂಡಿರುತ್ತಲ್ಲ ಅದನ್ನ ಡೇಟ್ಸ್ ತಗೊಳ್ಳಿ. ಭಾನುವಾರ 0 ಆದರೆ ಗುರುವಾರ 4 ಆಗುತ್ತೆ. ಸೊ ಇನಿಷಿಯಲಿ ಡೇಟ್ಸ್ನ ಲೆಕ್ಕ ಹಾಕ್ಬೇಕಾದ್ರೆ ನೀವು ಭಾನುವಾರ 0, ಈ ಟ್ರಿಕ್ಕಲ್ಲಿ ಭಾನುವಾರನೇ 0 ಅಂತ ತಗೋಬೇಕು. ಹಾಗಾದರೆ ಮಾತ್ರ ನಿಮ್ಗೆ ಕರೆಕ್ಟಾಗಿ ಉತ್ತರ ಸಿಗೋದು. ಸೊ ನೀವು ಕೇಳಿರೋ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜನವರಿ 7, 2021 ಗುರುವಾರ ಆಗಿರ್ತದೆ. ಯಾವ ರೀತಿ ಸಾಲ್ವ್ ಮಾಡಿದೆ? ಕೇವಲ 5-10 ಸೆಕೆಂಡಲ್ಲಿ ಇದನ್ನು ನೀವು ಸಾಲ್ವ್ ಮಾಡ್ಬೋದು, ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗ್ಬಿಟ್ರೆ. ಸೊ ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.